ನಮ್ಮ ಸರ್ಕಾರದ ಕಡೆಯಿಂದ ಒಂದಷ್ಟು ಫ್ರೀ ಸ್ಕೀಮ್‌ಗಳಲ್ಲಿ ಹಣವನ್ನ ಕೊಡ್ತಾ ಇದ್ದಾರೆ. ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲ ವೇತನ, ವಿಧವಾ ವೇತನ. ಸೊ ಈ ರೀತಿಯಾಗಿ ಒಂದಷ್ಟು ಯೋಜನೆಗಳು ಇದಾವೆ. ಸೊ ಈ ಒಂದು ಯೋಜನೆಗಳ ಅಡಿಯಲ್ಲಿ ಜನರಿಗೆ ಹಣವನ್ನ ಕೊಡ್ತಾ ಇದ್ದಾರೆ. ಮಾಸಿಕವಾಗಿ ಅಂದ್ರೆ ತಿಂಗಳಿಗೆ ಹಣವನ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಹಣದಲ್ಲಿ ಹೊಸ ನಿಯಮಗಳನ್ನ ತಗೊಂಡ್ ಬರ್ತಾ ಇದ್ದಾರೆ. ತುಂಬಾ ಜನರು ಇದರಿಂದ ಹೊರಗಡೆನೂ ಉಳಿಬಹುದು. ತುಂಬಾ ಜನರ ಅರ್ಜಿಯನ್ನ ವಜಾ ಮಾಡ್ತಾ ಇದ್ದಾರೆ. ಈ ಒಂದು ಯೋಜನೆಯಿಂದ ಹೊರಗಡೆ ಇಡ್ತಾ ಇದ್ದಾರೆ. ಸೊ ಕಾರಣ ಏನು ಎತ್ತ ಅಂತ ತಿಳ್ಕೊಬೇಕು ಅಂತ ಹೇಳಿದ್ರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಒಂದಷ್ಟು ದಾಖಲಾತಿಗಳನ್ನ ಹೇಳಿದ್ದಾರೆ. ಸೊ ನೀವೇನೆಲ್ಲ ದಾಖಲಾತಿಗಳನ್ನ ಕೊಡ್ಬೇಕಾಗುತ್ತೆ, ಏನು ಎಲ್ಲನ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸ್ನೇಹಿತರೆ, ವೃದ್ಧಾಪ್ಯ ವೇತನ ಎಕ್ಸಾಂಪಲ್ ಕೊಡೋದಾದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ 60 ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ ವೃದ್ಧಾಪ್ಯ ವೇತನ ಅಂತ ಕೊಡ್ತಾ ಇದ್ದಾರೆ. ಈ ಒಂದು ವೃದ್ಧಾಪ್ಯ ವೇತನದಲ್ಲಿ ಏನಂದ್ರೆ ಅವರು ಯಾವುದೇ ರೀತಿಯ ಗೌರ್ಮೆಂಟ್ ಸರ್ವೆಂಟ್ ಆಗಿರ್ಬೋದು, BPL ಕಾರ್ಡ್ ಹೋಲ್ಡರ್ ಆಗಿರ್ಬೇಕು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಯಾರನ್ನು ಆದಾಯದ ಮಿತಿ ಮೀರಿರೋರು ಇರಬಾರ್ದು, ಅಥವಾ ಗೌರ್ಮೆಂಟ್ ಸರ್ವೆಂಟ್ಸ್ ಇರಬಾರ್ದು, ಅವ್ರ ಮಕ್ಕಳು ಅವ್ರು ಯಾರು ಇರಬಾರ್ದು. ಅಂತವರಿಗೆ ನಾವು ಈ ಒಂದು ವೃದ್ಧಾಪ್ಯ ವೇತನವನ್ನ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಸೊ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಸೊ ಇಲ್ಲಿ ಜನ ಏನ್ ಮಾಡಿದಾರೆ ಅಂತ ಹೇಳಿದ್ರೆ 48, 49, 50 ವರ್ಷ ಇರ್ತಕ್ಕಂಥವ್ರು ನಮಗೆ 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು, ಸೊ ನಿನ್ನೆ ಕೃಷ್ಣ ಬೈರೇಗೌಡ ಸರ್ ಅವರು ಹೇಳ್ತಾ ಇದ್ರು 60 ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ ಗಂಟಲೆ ಜನ ಇದರಲ್ಲಿ ಹಣವನ್ನ ಸುಮಾರು ವರ್ಷಗಳಿಂದ ತಗೊಂಡಿದ್ದಾರೆ. ಅಂದ್ರೆ ಅವರಿಗೆ ಏಜೇ ಆಗಿಲ್ಲ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಜನ ಯಾಕೆ ಅವಕಾಶ ವಂಚಿತರಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ಕಮಿಟ್ ಆಗಿರ್ತಾರೆ. ಒಂದು ಸರ್ಕಾರದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯತಿ ತಗೊಳ್ಳಿ, ತಾಲೂಕ್ ಆಫೀಸ್ ತಗೊಳ್ಳಿ, ಅಥವಾ ನಾಡ ಕಚೇರಿಗಳನ್ನ ತಗೊಳ್ಳಿ, ಎಲ್ಲೇ ತಗೊಳ್ರಿ, ಎಲ್ಲಾನು ಡೈರೆಕ್ಟ್ ಆಗಿ ಹೋಗಿ ಮಾಡ್ಸೋರು ಕಡಿಮೆ ಇದ್ದಾರೆ. ಸೊ ಬ್ರೋಕರ್ಗಳಿಗೆ ಡಿಪೆಂಡ್ ಆಗಿರ್ತಾರೆ. ಆ ಬ್ರೋಕರ್ಗಳು ಏನ್ ಮಾಡ್ತಾರೆ, ಏಜ್ ಆಗಿಲ್ಲ ಅಂದ್ರು ನನಗೆ 500 ಕೊಡೋ ಜಾಗದಲ್ಲಿ 2000 ಕೊಡು, 2000 ಕೊಡೋ ಜಾಗದಲ್ಲಿ 10,000 ಕೊಡು, ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇದಕ್ಕೆ ಯಾವತ್ತು ಕಡಿವಾಣ ಹಾಕ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ. ಸೊ ಅವ್ರೇನ್ ಮಾಡ್ತಾರೆ, ದಾಖಲಾತಿಗಳನ್ನ ಫೇಕ್ ಸೃಷ್ಟಿ ಮಾಡ್ಕೊಂತಾರೆ. ಇಲ್ಲಿ ಜನರದ್ದು ಎಷ್ಟು ತಪ್ಪಿರುತ್ತೋ ಮಧ್ಯವರ್ತಿಗಳನ್ನ ಫಸ್ಟ್ ಇಟ್ಕೋಬೇಕು. ಮಧ್ಯವರ್ತಿಗಳದ್ದು ಅಷ್ಟೇ ತಪ್ಪಿರುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಫೇಕ್ ದಾಖಲಾತಿಗಳನ್ನ ಸೃಷ್ಟಿ ಮಾಡ್ಕೊಡ್ತಾರೆ. ಇಲ್ಲಿ 50 ವರ್ಷ ಇರೋರಿಗೆ 60 ವರ್ಷ ಮಾಡ್ತಾರೆ, 60 ವರ್ಷ ಇದ್ದವ್ರಿಗೆ 70 ವರ್ಷ ಮಾಡ್ತಾರೆ. ಯಾಕಂದ್ರೆ 60ರಿಂದ 65 ಒಂದ್ ಪೆನ್ಷನ್ ಬರುತ್ತೆ, 65ರಿಂದ 70ಕ್ಕೆ ಪೆನ್ಷನ್ ವಯಸ್ಸಿನ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತಲ್ವಾ. 60 ಇದ್ದದ್ದು 70 ಮಾಡ್ತಾರೆ, 70 ಇದ್ದದ್ದು 80 ಮಾಡ್ತಾರೆ. ಸೊ ಈ ರೀತಿಯಾಗಿ ಮಾಡಿ ಪೆನ್ಷನ್ ಅನ್ನ ಕೊಡ್ಸಿದ್ದಾರೆ. ಇಲ್ಲಿ ಏನಾಗಿದೆ, ಈ ತರದನ್ನ ಅವರು ಪತ್ತೆ ಹಚ್ಚಿದ್ದಾರೆ. ತುಂಬಾ ಲಕ್ಷಾಂತರ ಜನರನ್ನ ಅವರು ಪತ್ತೆ ಹಚ್ಚಿದ್ದಾರೆ. ಇವನ್ನ ವಿಧವೆ ವೇತನ ಆಗಿರ್ಬೋದು, ಅಂಗವಿಕಲ ವೇತನ ಅಂತ ಹೇಳಿದ್ರೆ ಅಂಗವಿಕಲರು. ಸೊ ಅದನ್ನು ಅರ್ಥ ಮಾಡ್ಕೊಳ್ರಿ, ಎಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ ಇವನ್ ನಮ್ ಕರ್ನಾಟಕದಲ್ಲಿ ನಮ್ ಕಣ್ಣು ಮುಂದೆನೆ ಓಡಾಡೋ ಸುಮಾರಷ್ಟು ಜನ ಇದ್ದಾರೆ. ಅಂತವರಿಗೆ ಸಿಗ್ತಾ ಇಲ್ಲ. ಅಂದ್ರೆ ಅವರು ದುಡ್ಡು ಕೊಡ್ತಾ ಇಲ್ಲ, ದುಡ್ಡು ಕೊಡೋ ಕೆಪಾಬಿಲಿಟಿ ಅವ್ರ ಹತ್ರ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಬ್ರೋಕರ್ಗಳು, ಯಾರು ಚೆನ್ನಾಗಿದ್ದಾರೋ ಒಂದ್ ಸ್ವಲ್ಪ ಬಟ್ಟಿನ ಒಂದ್ ಸ್ವಲ್ಪ ಸ್ಕಿನ್ ಹೋಗಿದೆ ಅಂದ್ರು ನೀನ್ ಅಂಗವಿಕಲ ಅಂತ ಪ್ರೂವ್ ಮಾಡಿ ದುಡ್ಡು ಕೊಡ್ಸೋಂತರಿದ್ದಾರೆ. ಸರ್ಕಾರ ಅಲ್ಲ ಕೊಡೋದು, ಅವ್ರ ಅಪ್ಪನ ಮನೆದು ಏನ್ ಹೋಗ್ಬೇಕಾಗಿದೆ ಅಲ್ವಾ. ಸೊ ಈ ರೀತಿಯಾಗಿ ಚೆನ್ನಾಗಿದ್ದವ್ರಿಗೂ ಆ ದುಡ್ಡು ಕೊಡಿಸ್ತಾ ಇದಾರೆ, ದುಡ್ಡು ಸಿಗ್ಬೇಕಾದವ್ರಿಗೆ ಸಿಗ್ತಾ ಇಲ್ಲ. ಖಂಡಿತವಾಗ್ಲೂ ಸರ್ಕಾರ ನನ್ನ ಪ್ರಕಾರ ಹೇಳೋದಾದ್ರೆ ಇದು ಒಂದು ಒಳ್ಳೆ ಹೆಜ್ಜೆನೆ ಇಟ್ಟಿದೆ. ತೆಗಿಬೇಕು, ಯಾರ್ಯಾರು ಇದ್ರಲ್ಲಿ ಅನರ್ಹರು ಇದ್ದಾರೋ ಎಲ್ಲಾರನ್ನೂ ಕಿತ್ತಾಕ್ಬೇಕು, ಮಧ್ಯವರ್ತಿಗಳನ್ನ ಫಸ್ಟ್ ತೆಗಿಬೇಕು. ಸೊ ಆವಾಗ ಇದಕ್ಕೊಂದು ಕಡಿವಾಣ ಅನ್ನೋ ಸಿಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ಇವಾಗ ಈ ತರ ಎಲ್ಲ ಸೃಷ್ಟಿ ಮಾಡ್ಬಿಟ್ಟು ಹಣನ ತಗೊಂತಾ ಇದಾರೆ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಗೊತ್ತಾಗಿದೆ. ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಫ್ರೆಶ್ ಆಗಿ ಇವಾಗ ಹೊಸದಾಗಿ ನಿಮ್ಮ ಆಧಾರ್ ಕಾರ್ಡ್ ಕೊಡ್ಬೇಕಾಗುತ್ತೆ. ಮತ್ತೆ ರೀಸೆಂಟ್ ಆಗಿರೋ ಏನಂತ ಹೇಳಿದ್ರೆ ಇನ್ಕಮ್ ಸರ್ಟಿಫಿಕೇಟ್ ನ ಕೊಡ್ಬೇಕಾಗುತ್ತೆ. ಜೀವನ್ ಪ್ರಮಾಣ ಪತ್ರ ಬರುತ್ತಲ್ವಾ, ಸೊ ನೀವು ಬದುಕಿದ್ದೀರಾ ಅಂತ ಹೇಳ್ಬಿಟ್ಟು ಆ ಒಂದು ಪತ್ರವನ್ನ ಕೊಡ್ಬೇಕಾಗುತ್ತೆ. ಅದಾದ ನಂತರ ನಿಮ್ದು ಪೆನ್ಷನ್ ತಗೊಂತಾ ಇದ್ರೆ ಅಥವಾ ವಿಡೋ ಸ್ಕೀಮ್ ಆಗಿದ್ರೆ, ಅಂಗವಿಕಲರಾಗಿದ್ರೆ ಅದ್ರದ್ದು ಒಂದು ಪ್ರಮಾಣ ಪತ್ರವನ್ನ ನೀವು ಕೊಡ್ಬೇಕಾಗುತ್ತೆ. ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್, ಇದೆಲ್ಲ ಒಂದು ಜೆರಾಕ್ಸ್ ಪ್ರತಿಗಳನ್ನ ಕೊಟ್ಟು ನೀವು ಮತ್ತೆ ಹೊಸದಾಗಿ ರಿನಿವಲ್ ಮಾಡಿಸ್ಬೇಕು. ಸೊ ಆಲ್ರೆಡಿ ಎಲ್ಲರೂ ಕೊಡ್ತಾ ಇದ್ದಾರೆ. ಸೊ ಇದರ ರಿನಿವಲ್ ಮಾಡಿಸಿದಾಗ ನಿಮಗೆ ಮುಂದಿನ ದಿನಗಳಲ್ಲಿ ಹಣ ಬರ್ತಕ್ಕಂಥ ಸಾಧ್ಯತೆ ಇದೆ. ಅದರ್ವೈಸ್ ನೀವು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸೊ ನಿಮಗೆ ಯಾವುದೇ ರೀತಿಯ ಹಣನು ಬರೋದಿಲ್ಲ, ಹಣ ನಿಂತೋಗುವಂತ ಚಾನ್ಸಸ್ ಇದೆ. ಇದನ್ನ ಸರ್ಕಾರದವರು ತುಂಬಾ ಜನರಿಗೆ ಹೇಳಿದ್ರು, ನಾವು ಪೆನಾಲ್ಟಿ ಹಾಕ್ತೀವಿ, ಫೈನ್ ಹಾಕ್ತೀವಿ, ನೀವೇ ವಾಲಂಟ್ರಿ ಆಗಿ ಬನ್ನಿ ಇದ್ ಮಾಡಿ. ಯಾರು ಮಾಡ್ತಾರೆ, ಪುಕ್ಷಡೆ ದುಡ್ಡು ಸಿಗುತ್ತೆ ಅಂತ ಹೇಳಿದ್ರೆ ನಮ್ ಜನ ಏನು ಹುಚ್ಚರ, ಅದ್ರಲ್ಲೂ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರ್ತಾರಲ್ವಾ. ಸೊ ಅವ್ರು ಹುಚ್ಚರ, ಯಾರು ಮುಂದೆ ಬರೋದಿಲ್ಲ. ಹಾಗಾಗಿ ಸರ್ಕಾರನೇ ಒಂದ್ ಹೆಜ್ಜೆ ಮುಂದೆ ಇಟ್ಟು ಇವ್ರನ್ನ ಪತ್ತೆ ಹಚ್ಚಿದೆ. ಸೊ ಇದ್ರಲ್ಲಿ ಅನರ್ಹರ ಪಟ್ಟಿಯಿಂದ ಹೋಗ್ತಾರೆ ಸುಮಾರಷ್ಟು ಜನ. ಇವಾಗ ಹೆಂಗೆ ರೇಷನ್ ಕಾರ್ಡ್ಗಳನ್ನ ಅನರ್ಹರು ಅಂತ ತೆಗಿತಾ ಇದ್ದಾರೆ, ಗೃಹಲಕ್ಷ್ಮಿ ಯೋಜನೆಯಿಂದ ಅನರ್ಹರು ಅಂತ ತೆಗಿತಾ ಇದಾರಲ್ವಾ, ಅದೇ ರೀತಿ ಈ ಒಂದು ವೃದ್ಧಾಪ್ಯ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಅಂಗವಿಕಲರ ಸ್ಕೀಮ್ ಆಗಿರ್ಬೋದು, ಸೊ ಇದು ಎಲ್ಲದ್ರಿಂದನೂ ತೆಗಿತಾರೆ.
ಅದೆಷ್ಟು ಲಕ್ಷ ಜನ ತೆಗಿತಾರೋ ಗೊತ್ತಿಲ್ಲ, ತೆಗಿತಾರೆ. ತೆಗೆದಾಕ್ದಾಗ ನಿಜವಾಗಿ ಯಾರು ಇದಕ್ಕೆ ಬರ್ತಾರೋ ಅಂಥವ್ರಿಗೆ ಹಣ ಸಿಗೋವಂಥದ್ದಾಗುತ್ತೆ. ಈ ಒಂದು ಸ್ಕೀಮ್ ಬರಬೇಕು ಖಂಡಿತವಾಗ್ಲೂ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಸೊ ಹಾಗಾಗಿ ಎಷ್ಟೋ ಜನ ಈ ಒಂದು ಸ್ಕೀಮ್‌ಗಳ್ನೇ ನಂಬ್ಕೊಂಡು ನನ್ನ ಮಗ ನನ್ನನ್ನು ಹೊರಗೆ ಹಾಕಿದ್ದಾನೆ, ನನ್ನ ಮಗ ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾನೆ, ಇದೇ ದುಡ್ಡಿಂದ ನಾನು ಗುಳಿಗೆ ತಗೊಂತೀನಿ ಅನ್ನೋರು ತುಂಬಾ ಜನ ಇದ್ದಾರೆ. ಸೊ ದಯವಿಟ್ಟು ಈ ವಿಡಿಯೋ ನೋಡಿದ್ರೆ ಯಾರೆಲ್ಲ ವೃದ್ಧಾಪ್ಯ ವೇತನ ತಗೊಂತಿದ್ರೆ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿದ್ರೆ, ನಾವು ವಾಲಂಟಿಯರ್ ಆಗಿ ಇನಿಷಿಯೇಟಿವ್ ತಗೊಂಡಿಲ್ಲ ನಮಗ್ಯಾಕೆ ಅಂತ ಬಿಟ್ರೆ, ನಾಳೆ ಅಂಥವ್ರು ಬೀದಿಲಿ ಎಲ್ಲೋ ಬೀದಿ ಹೆಣ ಆಗಿ ಸಾಯೋದು ತಪ್ಪುತ್ತೆ. ಸೊ ಅಂಥವ್ರಿಗೆ ಈ ಒಂದು ವಿಡಿಯೋನ ಮುಟ್ಟಿಸಿ, ಅವರಿಗೆ ದಾಖಲಾತಿಗಳು ಗೊತ್ತಿರೋದಿಲ್ಲ, ಎಜುಕೇಟ್ ಮಾಡಿ ಅವ್ರಿಗೆ ದಾಖಲಾತಿಗಳನ್ನ ಸಬ್ಮಿಟ್ ಮಾಡೋದಕ್ಕೆ ಹೇಳಿ. ಸೊ ಅವ್ರು ಸಬ್ಮಿಟ್ ಮಾಡಿದ್ರೆ ಅವರಿಗೂ ಹೆಲ್ಪ್ ಆಗುತ್ತೆ ಇದರಿಂದ. ಹೋಪ್ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ.